ನಾ ಅನ್ನೋದೇನೈತಿ ನೋಡ್ರಿ, ಸ್ವಾರ್ಥ. ಇದು ಬಹಳ ಐತದ. ಈ ಭೂಮಿ ಒಳಗ ಮನುಷ್ಯರೆಲ್ಲರೂ ಕೂಡ ಕೇವಲ ಸ್ವಾರ್ಥದಿಂದ ಬದುಕಾಕತ್ತಾರ. ನಿಸ್ವಾರ್ಥದ ಕಾಯಕವನ್ನ ಮಾಡ್ರಿ, ನಿಸ್ವಾರ್ಥದ ಜೀವನವನ್ನ ಮಾಡ್ರಿ, ನಿಸ್ವಾರ್ಥದ ಸೇವೆಯನ್ನು ಮಾಡ್ರಿ ಅಂತ ಈ ಭೂಮಿಗೆ ಸೇವೆಯ ಪ್ರತಿಫಲವನ್ನ, ದಾಸೋಹದ ಪ್ರತಿಫಲವನ್ನ, ಕಾಯಕದಿಂದ ಬಂದಿರುವಂತ ಪ್ರತಿಫಲವನ್ನ ಈ ನಾಡಿಗೆ ಅದ್ಭುತವಾಗಿ ತಿಳಿಸಿಕೊಟ್ಟವ್ರು ಯಾರಾದ್ರೂ ಇದ್ರ ಅದು ವಿಶ್ವಗುರು ಬಸವಣ್ಣನವರ 12ನೇ ಶತಮಾನ ಅನ್ನೋದು ತಾವೆಲ್ಲರೂ ಕೂಡ ಮರಿಬಾರದು. 12ನೇ ಶತಮಾನ ಎಷ್ಟು ಅದ್ಭುತವಾಗಿರುವಂತ ಕಾರ್ಯವನ್ನ ಮಾಡ್ತೀರಿ. ಈ ನಾಡಿಗೆ ನೋಡ್ರಿ ಎಷ್ಟು ಅದ್ಭುತವಾಗಿರುವಂತ ಕಾಯಕ ಸಿದ್ಧಾಂತವನ್ನ ಕೊಡ್ತು, ಅದರ ಜೊತೆಗೆ ವಚನ ಸಾಹಿತ್ಯವನ್ನ ಕೊಡ್ತು. ನಿಮಗೆಲ್ಲ ಬಹಳ ಹೆಮ್ಮೆ ಆಗಬೇಕು. ಈ ನಾಡಿನ ಕವಿತ್ರಿ, ವೈರಾಗ್ಯನಿಧಿ, ವೀರ ವೀರಾಗಿನಿ ಎನಿಸಿಕೊಂಡಿರುವಂತ ಅಕ್ಕ ಮಹಾದೇವಿ, ನಮ್ಮ ಹೆಣ್ಣು ಮಕ್ಕಳಿಗೆ ಶಿಖರ ಪ್ರಾಯವಾಗಿರುವಂತ ಮಹಿಳೆ, ಆ ತಾಯಿಯನ್ನ ಕೇವಲ ಅರೆಬೆತ್ತಲೆಯಾಗಿ ಸಮಾಜದೊಳಗ, ಆಗಿನ ಸಮಾಜದೊಳಗ ಎಂಥ ಪರಿಸ್ಥಿತಿ ಇತ್ತು ಅಂದ್ರ, ಇವತ್ತಿನ ದಿನಮಾನದೊಳಗ ಒಂದು ಹೆಣ್ಣು ಪ್ರಪಂಚದ ಮಧ್ಯದೊಳಗ ಕೇವಲ ಸಣ್ಣ ಬಟ್ಟೆಗಳನ್ನ ಅರೆಬೆತ್ತಲೆಯಾಗಿ ನಡ್ಕೊಂಡು ಹೊಂಟ್ರೆ ಎಷ್ಟು ಕಷ್ಟ ಆಯ್ತು ಅಂತ ನಿಮ್ಗೆಲ್ಲರಿಗೂ ಕೂಡ ಗೊತ್ತಾಯ್ತು. ಆದ್ರೆ 12ನೇ ಶತಮಾನದೊಳಗ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಇರಲಿಲ್ಲ. ಒಂದು ಕಡೆ ಒಬ್ಬ ಕವಿ ಬರಿತಾನ, ಪಿತಾ ರಕ್ಷತಿ ಕೌಮಾರೆ ಭರ್ತಾ ರಕ್ಷತಿ ಅವ್ವೇನೆ ಸುತಾ ರಕ್ಷತಿ ವೃದ್ಧಾಪ್ಯ ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ, ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತ ನಮ್ಮ ನಾಡಿನ, ಕನ್ನಡ ನಾಡಿನ ಪ್ರಪ್ರಥಮ ಕವಿ ಎನಿಸಿಕೊಂಡಿರುವಂತ ಮನು ಈ ಮಾತುಗಳನ್ನು ಬರಿತಾನ. ಏನು ಬರಿತಾನ ಅಂದ್ರ, ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದೆ ಕರೆ ಆದ್ರ 2000 ವರ್ಷ ಬದುಕುವಂತ ಸಮಾಜ ಕೇವಲ 1000 ವರ್ಷ ಬದುಕುತ್ತೆ ಅಂತ ಬರ್ದ. ಒಂದು ಹೆಣ್ಣನ್ನ ಸಣ್ಣವಳಿದ್ದಾಗ ತಂದೆ ರಕ್ಷಣೆ ಮಾಡ್ತಾನ. ಆಕೆ ಒಂದಿಷ್ಟಿಗೆ ವಯಸ್ಸಿಗೆ ಬಂದ್ಲು ಅಂದ್ರ ಗಂಡ ಆಕೆಯನ್ನ ರಕ್ಷಣೆ ಮಾಡ್ತಾನ. ಮಂದ ವಯಸ್ಸಾತು ಅಂದ್ರ ಮಕ್ಕಳ ಆಕೆಯನ್ನ ರಕ್ಷಣೆ ಮಾಡ್ತಾರ. 3 ಹಂತದೊಳಗೂ ಒಂದು ಗಂಡಿನಿಂದ ರಕ್ಷಣೆ ಪಡೆಯುವಂತ ಒಂದು ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಬೇಡ ಅಂತ ಕವಿಗಳು ಬರೆದ್ರು. ಆದ್ರೆ ನಿಮಗೆಲ್ಲ ನೆನಪಿರ್ಲಿ, ಅದೇ ಕಾಲದೊಳಗ ಅರೆಬೆತ್ತಲೆಯಾಗಿ ಕೂದಲುಗಳನ್ನು ಬಿಟ್ಟು ತನ್ನ ಮಾನವನ್ನು ಮುಚ್ಚಿಕೊಂಡು ತಲೆ ಮೇಲೆ ಕಲ್ಲು ಒಗಿಸಿಕೊಂಡು ಈ ನಾಡಿನ ಜನರ ಒಂದಿಷ್ಟು ನಿಂದೆಯ ಮಾತುಗಳನ್ನು ಆಡಿಸಿಕೊಂಡು ಬಸವ ಕಲ್ಯಾಣಕ್ಕೆ ಬಂದಿರುವಂತ ಅಕ್ಕ ಮಹಾದೇವಿ ಹೆಣ್ಣಲ್ಲ. ಹೆಣ್ಣು ಹುಟ್ಟಿದರೆ ಕೇವಲ ಪೀಡೆ ಎನ್ನುವಂತ ಕಾಲದೊಳಗ ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿರುವಂತ ಶತಮಾನ ಅಂದ್ರ ಅದು 12ನೇ ಶತಮಾನ ಅನ್ನೋದು ತಾವೆಲ್ಲರೂ ಕೂಡ ಮರಿಬಾರದು. ಎಷ್ಟು ಅದ್ಭುತವಾಗಿರುವಂತ ಸಿದ್ಧಾಂತವನ್ನ 12ನೇ ಶತಮಾನ ಕೊಡ್ತೀರಿ ನಮಗೆಲ್ಲ. ಇದರ ಮಧ್ಯದೊಳಗ ಇವತ್ತ ಒಂದ್ ಸ್ವಲ್ಪ ಬೇಗ ಮುಗಿಸ್ರ ಅಂತ ಹೇಳ್ಯಾರಿ. ಯಾಕಂದ್ರೆ ಅಪ್ಪವ್ರ ಮೊದಲ ತಡ ಆಗೈತ್ರಿ. ಅದ್ರಾಗ ಇವತ್ತು ಭಾಳ ವೇದಿಕೆ ಕಾರ್ಯಕ್ರಮಗಳದಾವು, ಅದ್ರಾಗ ಸನ್ಮಾನ ಅದಾವು, ಅದಕ್ಕೆ ಬೇಗ ಮುಗಿಸ್ರಿ ಅಂತ ಹೇಳಿದ್ರು. ಆದ್ರೆ ಕೊನೆಯದಾಗಿ ಒಂದೋ ಮಾತು ನಿಮಗೆ ಹೇಳ್ತೇನ್ರವ, ಈ ಭೂಮಿ ಒಳಗೆ ನಾವೆಲ್ಲರೂ ಕೂಡ ಶಾಶ್ವತವಾಗಿ ಇರೋದಕ್ಕೆ ಬಂದವರಲ್ಲ ನೋಡ್ರಿ. ಶಾಶ್ವತವಾಗಿ ಇರೋದಕ್ಕೆ ಬಂದವರಲ್ಲ. ಇದರ ಮಧ್ಯದೊಳಗೆ ನಾವು ಹೆಂಗೆ ಬದುಕಾಗತ್ತೀವಿ ಅಂದ್ರೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ಕೊನೆಯದಾಗಿ ಹೇಳ್ತಾರೆ, ನಿಮ್ಮ ದಾನವ ನುಂಡು ಅನ್ಯರ ಹೊಗಳುವ ಕುಂಡಿಗಳ ನೇನೆಂಬೆ ರಾಮನಾಥ ಅಂತ ಒಂದು ಕಡೆ ಬರೀತಾರೆ. ಎಷ್ಟು ಅದ್ಭುತವಾಗಿ ಬರೆದ್ರು ಅಂದ್ರೆ, ನೀವು ನೋಡ್ರಿ, ಒಂದು ಕರೆಂಟ್ ಬಿಲ್ ಕಟ್ತೀವಿ ನಾವು, ಒಂದು ಮನೆ ಬಾಡಿಗೆ ಕಟ್ತೀವಿ, ಒಂದು ನೀರಿನ ಬಿಲ್ ಕಟ್ತೀವಿ ಹೊರಗಿಂದ. ಆದ್ರೆ ಭಗವಂತ ಎಲ್ಲವನ್ನ ಕೊಟ್ಟಾನ. ಬಹಳ ಅದ್ಭುತವಾಗಿರುವಂತ ಗಾಳಿ ಕೊಟ್ಟಾನ, ಪರಿಸರವನ್ನ ಕೊಟ್ಟಾನ, ನೈಟ್ರೋಜನ್ ಕೊಟ್ಟಾನ. ಇದರ ಮಧ್ಯದೊಳಗೆ ಒಂದು ದಿನ ಭಗವಂತಗೆ ನಾವು ಸಲ್ಲಿಸಿವೇನ್ರಿ ಧನ್ಯವಾದ? ಇಲ್ಲ ನೋಡ್ರಿ, ಒಟ್ಟೆ ಸಲ್ಲಿಸಿಲ್ಲ. ಹೆಂಗಾಗೈತಂದ್ರೆ, ನಾವೆಲ್ಲರೂ ಕೂಡ ಒಂದು BP ಬಂತು ಅಂದ್ರೆ ಉಪ್ಪು ತಿನ್ನೋದು ಬಿಡ್ತೀವಿ, BP ಬಂತಂದ್ರೆ ಉಪ್ಪು ತಿನ್ನೋದು ಬಿಡ್ತೀವಿ, ಶುಗರ್ ಬಂತಂದ್ರೆ ಸಕ್ಕರೆ ತಿನ್ನೋದು ಬಿಡ್ತೀವಿ. ಆದ್ರೆ ಭಗವಂತಗೆ ಹೆದರಿ ಒಂದು ದಿನರ ಪಾಪ ಕರ್ಮ ಮಾಡೋದು ಬಿಟ್ಟಿವೇನ್ರಿ? ನಾವು ಕರ್ಮ ಮಾಡೋದು ಬಿಟ್ಟಿವೇನ? ಇಲ್ಲ, ಅವೇನು ನೋಡ್ತಾನ್ರಿ ಭಗವಂತ ಅಂತೀವಿ ನಾವು. ಆದ್ರೆ ಇದ್ರ ಮಧ್ಯದೊಳಗೆ ಹೆಂಗೆ ಬದುಕ್ರಿ ಅಂದ್ರೆ, ಹೆಂಗೆ ಬದುಕ್ರಿ ಅಂದ್ರೆ ಸೂಜಿ ಹಂಗೆ ಬದುಕ್ರಿ. ಸೂಜಿ ನೋಡ್ರಿ, ಭಾಳ ಕಿಮ್ಮತ್ತಿನೊಳಗೆ ಭಾಳ ಸಣ್ಣದದು ಸೂಜಿ.
ಕತ್ರಿ ಭಾಳ ಕಿಮ್ಮತ್ತಿನೊಳಗೆ ಭಾಳ ದೊಡ್ಡದದ. ಆದ್ರೆ ಸೂಜಿ ಏನು ಮಾಡ್ತದ್ರಿ? ಸೂಜಿ ಏನು ಮಾಡ್ತದ? ಹೊಲಿತದ. ಎರಡಾಗಿರುವಂಥ ಬಟ್ಟೆಗಳನ್ನು ಒಂದು ಮಾಡ್ತದ ನೋಡ್ರಿ. ಕತ್ರಿ ಏನು ಮಾಡ್ತದ? ಒಂದಾಗಿರುವಂಥ ಬಟ್ಟೆಗಳನ್ನ ಎರಡು ಮಾಡ್ತದ. ಸೂಜಿ ನೋಡ್ರಿ ಕಿಮ್ಮತ್ತಿನೊಳಗೆ ಬಹಳ ಸಣ್ಣದಾದ್ರೂ ಕೂಡ ಅದು ಕೂಡಿಸುವಂಥ ಕೆಲಸ ಮಾಡ್ತದ. ಆದ್ರೆ ಕತ್ರಿ ಕಟ್ ಮಾಡುವಂಥ ಕೆಲಸ ಮಾಡ್ತದೆ. ನಮ್ಮ ಜೀವನ ಹೆಂಗಾಗ್ಯವ್ರು ಇತ್ತೀಚೆಗೆ ನೋಡಬೇಕು. ಯಾರೋ ಒಬ್ಬ ಭಾಳ ಚಲೋ ಮನೆ ಕಟ್ಟಿದ್ದ ಅಂದ್ರೆ ಮಾರನೇ ದಿನ ಒಯ್ದು ಒಂದು 2 ಲಿಂಬೆವನ್ನು ಮನೆ ಮೇಲೆ ಒಗದ ಬಿಟ್ಟಿರ್ತೀವಿ ನಾವು. ಒಗಿತೀವಲ್ರಿ? ಮೊನ್ನೆ ಒಂದು ಹುಬ್ಳಿ ಸುದ್ದಿ ಕೇಳಿದ ನಾನು. ಪಾಪ ಭಾಳ ಕಷ್ಟಪಟ್ಟು ಒಂದು ಸ್ವಿಫ್ಟ್ ಕಾರ್ ತಂದ. ನಾವು ಸ್ವಿಫ್ಟ್ ಕಾರ್ ಭಾಳ ಕಷ್ಟಪಟ್ಟು ತಂದಾನ. ಇಡೀ ದಿನ ಎಲ್ಲ ಕಡೆ ದೇವರಿಗೆ ಅಡ್ಡಾಡಿ ಒಂದು 5 ದೇವರಿಗೆ ಅಡ್ಡಾಡ್ಬೇಕಂತ ಎಲ್ಲ ಕಡೆ ಅಡ್ಡಾಡಿ ಮನೆ ಮುಂದೆ ತಂದು ರಾತ್ರಿ ನಿಲ್ಲಿಸಿ ಭಾಳ ಆನಂದವಾಗಿ ನಿದ್ದೆ ಮಾಡಿ ಮಲಗಿ ಏಳಬೇಕು ಅನ್ನುವಷ್ಟರೊಳಗೆ ಪಕ್ಕದ ಮನೆಯವ್ರು ಏನು ಮಾಡಿದ್ರು ಅಂದ್ರೆ ಕಾರಿನ ತುಂಬ ಕಲ್ಲು ತಗೊಂಡು ಇಡೀ ಕಾರಿನ ತುಂಬ ಗೀಚ್ ಹಾಕಿದ್ರಂತ. ಎಲ್ಲಿ ತನಕ ಬಂದ್ಬಿಟ್ಟವ್ರಿ ನಮ್ಮ ಮನಸ್ಥಿತಿಗಳು. ಎಟ್ಟು ಕೀಳು ಮಟ್ಟಕ್ಕೆ ನಾವೆಲ್ಲರೂ ಕೂಡ ಇಳಿಯಾಕತ್ತೀವಿ ಅಂದ್ರೆ ಒಂದ ಮಾತು ನೆನಪಿಟ್ಕೊಳ್ರಿ. ನೀನಿರಲು ಅಂತದ ಅರಮನೆಯ ಕಟ್ಟಲು ಕೆಲಸಕ್ಕೆ ಆಳು ಕಾಳುಗಳನ್ನು ಇಟ್ಟಿ ನಿನ್ನನ್ನು ಕರೆಯಲು ಬಂದಾಗ ಯಮನೆಂಬ ಶೆಟ್ಟಿ ಆಳು ಕಾಳು ಎಲ್ಲಪ್ಪ ಬಿಟ್ಟಿ ಅಂತ ಒಂದು ಕಡೆ ಬರೀತಾರೆ. ನೀನಿರುವಾಗ ಅಷ್ಟ ನಿನ್ನ ಸ್ಥಾನಮಾನ. ನೀವು ಹೋದೆ ಅಂದ್ರೆ ನಿನ್ನ ಮುಟ್ಟಿದರ ಮಾಡಬೇಕು ಸ್ನಾನ. ಹೌದಲ್ರಿ? ನೋಡ್ರಿ ನಾವೆಲ್ಲರೂ ಕೂಡ ಹೆಂಗ ಅನಿಶ್ಚಿತದ ಬದುಕಿನೊಳಗೆ ಬದುಕಾಕತ್ತೀವಿ ಅಂದ್ರೆ ಯಾವುದೂ ನಿಶ್ಚಿತವಿಲ್ಲದೆ ಇರುವಂಥ ಬದುಕಿನೊಳಗೆ ನಾವೆಲ್ಲರೂ ಕೂಡ ಬದುಕಾಕತ್ತೀವಿ. ಆದರೂ ಕೂಡ ನಂದ 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 ಅಂತ ಬಡ್ದಾಡ್ಕೊಂಡು ಭಾಳ ಚಲೋ ಮೆರೆದಾಡಕತ್ತೀವಿ. ಮರಿದಾಡುವಂಥವ್ರು ಯಾರ್ಯಾರು ಅದಾರಲ್ರಿ, ಒಂದು ಕ್ಷಣ ನೀವು ಎಲ್ಲರೂ ಕೂಡ ಸ್ಮಶಾನಕ್ಕೆ ಹೋಗ್ಬೇಕು. ಸ್ಮಶಾನಕ್ಕೆ ಹೋಗಿ ಸ್ಮಶಾನದೊಳಗೆ ಏನು ಮಕ್ಕೊಂಡವಲ್ರಿ ಅವಕ್ಕೆ ಕಿವಿಗೊಟ್ಟು ಕೇಳ್ರಿ. ಅವು ಊರೊಳಗೆ ಎಷ್ಟು ಮೆರೆದಾಡಿದ್ದಪ್ಪ ಮತ್ತು ಸ್ಮಶಾನದೊಳಗೆ ಏನರ ಮೆರೆದಾಡಕತ್ತಿ ಅನ್ನೋಂಥ ಸ್ವಲ್ಪ ಕಿವಿಗೊಟ್ಟು ಕೇಳ್ರಿ. ಯಾವ್ದು ಮೆರೆದಾಡಕತ್ತಿರ್ತಾವನ್ರಿ? ಇಲ್ಲ, ಸಾಧ್ಯನೇ ಇಲ್ಲ. ಅದಕ್ಕಾಗಿ ಒಂದಿಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿರಿ, ಒಳ್ಳೆಯ ಬದುಕನ್ನು ನಡೆಸ್ರಿ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ 4 ದಿನ ಭಾಳ ಅದ್ಭುತವಾಗಿ ನೀವೆಲ್ಲರೂ ಕೂಡ ಪ್ರವಚನವನ್ನು ಕೇಳಿದ್ರಿ. ಎಷ್ಟು ಅದ್ಭುತ ಖುಷಿ ಆಗ್ತದ ಅಂದ್ರೆ ಈ ವೇದಿಕೆ ಒಳಗೆ ಈ ಎಲ್ಲ ಯುವಕರು ಎಷ್ಟು ಅದ್ಭುತವಾಗಿರುವಂಥ ಕಾರ್ಯಗಳನ್ನು ಮಾಡಕತ್ತಾರ ಅಂದ್ರೆ ಬರೀ ನಾನೊಬ್ಬನ ಸ್ವಾಮಿ ಅಷ್ಟ ಪ್ರವಚನಗಾರ ಅಟ್ಟ ಬಂದು ಈ ಪ್ರವಚನವನ್ನು ಮಾಡೋದು ಬೇಡ. ದಿನ ಒಬ್ಬೊಬ್ರು ಪರಮ ಪೂಜ್ಯರು. ಆದ್ರೆ ನಿಮ್ದು ಯೋಗ ಎಷ್ಟು ದೊಡ್ಡದಂದ್ರೆ ಒಂದು ದಿನವೂ ಕೂಡ ಒಬ್ಬರು ಸ್ವಾಮಿಗಳ ಆಶೀರ್ವಾದವನ್ನು ಕರುಣಿಸೋದು ನಿಮಗೆ ತಪ್ಸೇ ಇಲ್ಲ. ಭಾಳ ಕಡೆ ಹೋದಾಗ ಅವ್ರ ಹೆಸರು ಹಾಕಿದ್ರೂ ಕೂಡ ಬರಲಾರ್ದವ್ರ ಸ್ವಾಮಿಗಳನ್ನ ಕಾಣ್ತೀವಿ ನಾವು. ಆದರೆ ನಿಮ್ಮೆಲ್ಲರ ಅಮರಗೋಳದವ ಭಾಗ್ಯ ಎಷ್ಟು ದೊಡ್ಡದು ಅಂದ್ರೆ ಎಲ್ಲ ಸ್ವಾಮಿಗಳ ಸಕ್ರೆ ಇದ್ದಲ್ಲಿ ಡಬ್ಬಿ ಕಡೆ ಸಕ್ರೆ ಇದ್ದಲ್ಲಿ ಹೆಂಗೆ ಇರುವಿಗಳು ಮುಕುರ್ತಾವಲ್ಲ, ಹೆಂಗೆ ಇರುವಿಗಳು ಹೊಕ್ಕವಲ್ಲ, ಹಂಗೆ ಅಧ್ಯಾತ್ಮ ಅನ್ನುವಂಥ ಸಕ್ರೆ ಬಹಳ ಗಟ್ಟಿ ಐತಂತ ಅಮರಗೋಳಕ್ಕಿಂತ ಪರಮ ಪೂಜ್ಯರ ನಿಮ್ಮನ್ನು ನೋಡೋದಕ್ಕೆ ಬರ್ತಾರೆ, ಆಶೀರ್ವಾದ ಮಾಡೋದಕ್ಕೆ ಬರ್ತಾರೆ ಅನ್ನುವಂಥ ಮಾತುಗಳು ತಾವೆಲ್ಲರೂ ಕೂಡ ನೆನಪಿನೊಳಗೆ ಇಟ್ಕೊಳ್ತಾ ಇಂಥ ವೇದಿಕೆ ಒಳಗೆ ಎಷ್ಟು ಗಣ್ಯರು ವೇದಿಕೆ ಒಳಗೆ ಪಾಲ್ಗೊಂಡಾರ, ಅದ್ಭುತವಾಗಿ ಮಾತಾಡ್ಯಾರ. ಅವ್ರಿಗೆ ಒಮ್ಮೆ ಜೋರು ಚಪ್ಪಾಳಿ ಹೊಡ್ರವ. ಅಲ್ಲಿ ಹಿಂದೆ ಕುಂತವ್ರು ಅಲ್ಲಿ ನಿಂತವ್ರಿ, ಯಪ್ಪ ಹೊಡ್ರಿ ಒಮ್ಮೆ ಲಾಸ್ಟ್ ಐತಿ ಹೊಡ್ರಿ. ನೋಡ್ರಿ ಅಷ್ಟು ಅದ್ಭುತವಾಗಿರುವಂಥ ಕಲಾವಿದರು ನಮ್ಮ ಜೊತೆಗೆ ಗಾಯನವನ್ನು 4 ದಿನ ಮಾಡ್ಯಾರ. ಅವ್ರಿಗೆ ಒಮ್ಮೆ ಜೋರು ಚಪ್ಪಾಳಿ ಹೊಡ್ರಿ. ಅದ್ಭುತವಾಗಿ ನೋಡ್ರಿ ಎಲ್ಲ ಕಮಿಟಿಯವರು ಸಣ್ಣ ಸಣ್ಣ ಹುಡುಗರು ಎಲ್ಲರೂ ಓಡಿ ಅದ್ಭುತವಾಗಿರುವಂಥ ಕಾರ್ಯಕ್ರಮಗಳನ್ನು ಮಾಡಕತ್ತಾರ. ಅವ್ರಿಗೆ ಒಮ್ಮೆ ಜೋರು ಚಪ್ಪಾಳಿ ಹೊಡ್ರಿ. 4 ದಿನ ನಿರೂಪಣೆ ಮಾಡ್ಯಾರ. ಅವ್ರಿಗೆ ಒಂದು ಜೋರು ಚಪ್ಪಾಳಿ ಹೊಡ್ರಿ. ಅವ್ರು ಸದುವರು ನನಗೆ ಭಯಕತ್ತಾರ, ಹಿಂಗೆ ಕೈ ಮಾಡಕತ್ತಾರ, ನನಗೊಂದು ಹೊಡಿಸ್ರಿ ಅಪ್ಪವರು ಅಂತ. ಅವ್ರಿಗೆ ಒಂದು ಜೋರು ಚಪ್ಪಾಳಿ ಹೊಡ್ರಿ. ಅಪ್ಪ ಅವ್ರೆ ಇಷ್ಟೆಲ್ಲ ಹೊಡ್ಸಾಕತ್ತೀರಿ ಮತ್ತು ನಾವಿಲ್ಲಾರ್ದೆ ನೀವು ಮಾಡ್ತಿದ್ರೇನ್ರಿ ಕಾರ್ಯಕ್ರಮ ಅಂತ ನೀವು ಅನ್ನಕತ್ತೀರಿ. ಹೊಡ್ರಿ ನಿಮಗೆ ಒಂದು ಚಪ್ಪಾಳಿ ಜೋರು ಹೊಡ್ಕೋರಿ. ಮತ್ತು ಇಟ್ಟು ಜೋರು ಒದರಾಕತ್ತೀರಿ, ನನಗೊಂದು ಹೊಡ್ರಿ ಇರಲಿ. ಎಲ್ಲರಿಗೂ ಕೂಡ ಯುವಕರು ಭಾಳ ಅದ್ಭುತವಾಗಿರುವಂಥ ಕಾರ್ಯಕ್ರಮಗಳನ್ನು ಮಾಡಕತ್ತಾರ. ಅವರಿಗೆ ಕೊಟ್ಟೂರು ಬಸವೇಶ್ವರ, ದುಂಡಿ ಬಸವೇಶ್ವರ, ಸಿದ್ದಪ್ಪಜ್ಜನ ಕೃಪೆ ಅವರು ಮನೆತನಕ್ಕೆ ಸದಾವಕಾಲ ಇರಲಿ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇಡೀ ಊರಿನ ಪರವಾಗಿ ನನ್ನ ಮಠದ ಪರವಾಗಿ ಆ ಕಮಿಟಿಯವ್ರಿಗೆ ಒಂದಿಬ್ಬರು ಕಮಿಟಿಯವ್ರು ವೇದಿಕೆ ಮೇಲೆ ಬರಲಿ, ಅವರಿಗೆ ಸನ್ಮಾನವನ್ನು ಮಾಡ್ತೀವಿ, ಗೌರವವನ್ನು ಸಲ್ಲಿಸ್ತೀನಿ. ಯಾಕೆ ಸಲ್ಲಿಸಾಕತ್ತೀನಿ ಅಂದ್ರೆ ಅದ್ಭುತವಾಗಿರುವಂಥ ಕಾರ್ಯಕ್ರಮ ಮಾಡಕತ್ತಾರ. ಇಡೀ ಊರವ್ರು ಮಾಡಕತ್ತಾರ. ಇಡೀ ಊರಿನ ಪರವಾಗಿ ಒಂದಿಬ್ಬರಿಗೆ ಸನ್ಮಾನ ಸಲ್ಲಿಸಿಬಿಟ್ರೆ ಅದು ಇಡೀ ಊರಿಗೆ ಸಲ್ಲುತ್ತದೆ ಅನ್ನುವಂಥ ಮಾತುಗಳನ್ನು ಹೇಳಿ ಅವರಿಗೆ ಆಶೀರ್ವಾದ ಮಾಡ್ತೀವಿ. ಇವತ್ತಿನ ನನ್ನ ಪ್ರವಚನಕ್ಕೆ ಕೊನೆಯ ದಿನದ ಪ್ರವಚನಕ್ಕೆ ವಿರಾಮವನ್ನು ನೀಡ್ತೇನೆ. ಮತ್ತೆ ಸಮಯ ಸಿಕ್ಕರೆ ಸಿಗೊಂಡ್ರು
ಎಷ್ಟು ಅವಸರದೊಳಗೆ ಇಲ್ಲಿ ಬಂದೀನಿ ಅಂದ್ರೆ ಭಾಳ ಜನ ಕೇಳಕತ್ತಾರ ಅಪ್ಪು ಅವ್ರನ್ನ ಎಲ್ಲಿ ಹಿಡ್ಕೊಂಡು ಬಂದಾರ್ರಿ ಅಂತ ಕೇಳಕತ್ತೀರಿ ಭಾಳ ಜನ. ಇಲ್ಲಿ ಒಂದು ರಾಜು ಪಾಟೀಲ್ರವ್ರ ಆದಿಯಾಗಿ ರಾಜು ಪಾಟೀಲ್ರವ್ರು ಮನಕೋಡ ಅಜ್ಜವ್ರ ಕಡೆ ಹೋದಾಗ ಮನಕೋಡ ಅಜ್ಜವ್ರು ಮತ್ತು ಕಾಲೇ ಇಲ್ಲ ಅಂದಾಗ ಮತ್ತು ಪ್ರತಿ ವರ್ಷ ನಿಮ್ಮ ಊರಿಗೆ ಹೆಂಗೆ ಬರ್ಬೇಕ್ರಪ್ಪ, ಸಿದ್ದಪ್ಪಜ್ಜನ ಜಾತ್ರೆಗೆ ಬರ್ತೀನಿ, ಎಲ್ಲ ನಿಮ್ಮ ಊರಿಗೆ ಕೊಟ್ರೆ ನಾನು ಇಡೀ ಊರಿಗೆ ಎಲ್ಲ ಊರಿಗೆ ಹೆಂಗೆ ಸಮಯ ಕೊಡಲಿ ಅಂದಾಗ ಅವಾಗ ರಾಜು ಪಾಟೀಲ್ರು ಹಿಂಗೆ ಯೂಟ್ಯೂಬ್ ಒಳಗೆ ಬರ್ತಾರೆ ಅಜ್ಜವ್ರೆ ಇವ್ರು ಮತ್ತು ಹೆಂಗ್ರಿ ಅಂತ ಅಂದಾಗ ನಮ್ಮ GH ಮೀಡಿಯಾ ಐತೆ ನೋಡ್ರಿ, ಅವ್ರಿಗೆ ಭಾಳ ಆಪ್ತರದಾರ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಬಿಡ್ರಿ ನಿಮ್ಗೆ ಸಿಗ್ತಾರ ಅಂತ ಹೇಳಿದ್ರು ಅಂತಾರೆ ಮನಕೋಡ ಅಜ್ಜರು. ಅವಾಗ GH ಮೀಡಿಯಾ ಗಂಗೂವರಿಗೆ ರಾಜು ಪಾಟೀಲ್ರವ್ರು ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಸಿಕ್ಕಿ ನೋಡ್ರಿ, ನನ್ನನ್ನು ಹಿಡ್ಕೊಂಬಂದು ನಿಮ್ಮೊಂದು ಕೂಡಿಸಿ ಪ್ರವಚನ ಹೇಳಸಾಕತ್ತಾರೆ ಅಂತ ಅವರಿಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಮುನ್ವಳ್ಳಿ ಪ್ರವಚನ ಪ್ರಾರಂಭ ನಂದು ಆದರೂ ಕೂಡ ಈ ಯುವಕರು ನೋಡಿ ಅದು ಬಿಟ್ಟು ಇಲ್ಲಿ ಒಪ್ಕೋಬೇಕು ಅನ್ನಿಸ್ತು ನನಗೆ. ಅಷ್ಟು ಅದ್ಭುತವಾಗಿರುವಂಥ ಕಾರ್ಯವನ್ನು ಮಾಡಕತ್ತಾರೆ. ಅವರ ಯಾವಾಗಲೂ ಕೂಡ ಸದಾ ಕಾರ್ಯ ಹೀಗೆ ಇರಲಿ ಅನ್ನುವಂಥ ಮಾತುಗಳನ್ನು, ಯಾವಾಗಲೂ ಕೂಡ ಚಟದೊಳಗಿಲ್ಲಾರ್ದ ಚಟುವಟಿಕೆ ಒಳಗೆ ಕಾರ್ಯಗಳನ್ನು ಮಾಡಲಿ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭ